ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಲಂಚದ ಆರೋಪಕ್ಕೆ ಸಂಬಂಧಪಟ್ಟಂಗೆ ಈಗ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನ ಆಗಿದೆ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರಿಂದ ಅರೆಸ್ಟ್ ಆಗಿರುವಂತದ್ದು ಸ್ನೇಹಮಯಿ ಕೃಷ್ಣ. ಮುಡಾ ಪ್ರಕರಣದ ಪ್ರಮುಖ ದೂರುದಾರ ಆರ್ಟಿಐ ಕಾರ್ಯಕರ್ತ ಬಂಧನ ಆಗಿದ್ದಾರೆ. ಸಿಸಿಬಿ ಪೊಲೀಸರು ಕೋರ್ಟ್ ಬಳಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕಾರಣ ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಲಂಚದ ಆರೋಪವನ್ನ ಮಾಡಿದ್ದು ಸ್ನೇಹಮಯಿ ಕೃಷ್ಣ. ಈ ಬಗ್ಗೆ ಮಾಜಿ ಮೂಡಾ ಆಯುಕ್ತ ನಟೇಶ್ ದೂರು ಕೊಟ್ಟರು. ಈ ದೂರಿನ ಬೆನ್ನಲ್ಲೇ ಸಿಸಿಬಿ ಪೊಲೀಸರಿಂದ ಕೃಷ್ಣ ಅವರ ಅರೆಸ್ಟ್ ಆಗಿದೆ. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲವೇ ದಿನಗಳ ಹಿಂದೆ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದ್ರು ಸ್ನೇಹಮಯಿ ಕೃಷ್ಣ. 1.5 ಕೋಟಿ ರೂಪಾಯಿ ನಟೇಶ್ ಅವರು ಶಾಲಿನಿ ರಜನೀಶ್ ಅವರಿಗೆ ಕೊಟ್ಟು ಮುಂಬಡ್ತಿಯನ್ನ ಪಡೆದುಕೊಂಡಿದ್ರು ಅಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಇದರ ವಿರುದ್ಧ ನಟೇಶ್ ದೂರು ಕೊಟ್ಟಿದ್ರು. ಮೂಡಾ ಮಾಜಿ ಆಯುಕ್ತ ನಟೇಶ್ ಅವರ ಮುಂಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ 1.5 ಕೋಟಿ ರೂಪಾಯಿ ಶಾಲಿನಿ ರಜನೀಶ್ ಅವರಿಗೆ ಲಂಚವನ್ನ ಕೊಟ್ಟು ಮುಂಬಡ್ತಿಯನ್ನ ಪಡೆದುಕೊಂಡಿದ್ರು ಅಂತ ಗಂಭೀರ ಆರೋಪವನ್ನ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಇದನ್ನ ತಮ್ಮ ಅಧಿಕೃತವಾದಂತಹ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ಹಾಕೊಂಡಿದ್ರು, ಬರೆದುಕೊಂಡಿದ್ರು. ಇದು ಮಾನನಷ್ಟ ಆಗ್ತಾ ಇದೆ, ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಈಗ ಸೈಬರ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ರು ನಟೇಶ್. ಈ ದೂರಿನ ಅನ್ವಯ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿದೆ. ಈಗ 66A BNS 337, 336, 340 ಈ ಕಲಂ ಅಡಿಯಲ್ಲಿ ನೋಟಿಸ್ ಜಾರಿಯನ್ನ ಮಾಡಿದ್ದಾರೆ ಸಿಸಿಬಿ ಪೊಲೀಸರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ಡಿಬಿ ನಟೇಶ್ ಅವರು ಕೊಟ್ಟಂತ ದೂರಿನ ಮೇರೆಗೆ ಸಿಸಿಬಿ ಈ ಕ್ರಮವನ್ನ ಈಗ ಕೈಗೊಂಡಿದೆ. ಮುಂಬಡ್ತಿ ಕಾರಣಕ್ಕಾಗಿ ಅಂದ್ರೆ ಪ್ರಮೋಷನ್ಗಾಗಿ ನಟೇಶ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರಿಗೆ 1.5 ಕೋಟಿ ರೂಪಾಯಿ ಕೊಟ್ಟು ಮುಂಬಡ್ತಿಯನ್ನು ಪಡೆದುಕೊಂಡಿದ್ರು ಅಂತ ಲಂಚದ ಆರೋಪವನ್ನ ಮಾಡಿದ್ರು. ಗಂಭೀರವಾದಂತಹ ಆರೋಪ ಇದು. ಸೊ ಈ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲವೂ ಕೂಡ ಸುಳ್ಳು ಆರೋಪ, ತೇಜೋವಧಿ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ದೂರನ್ನ ಕೊಡಲಾಗಿದೆ ನಟೇಶ್ ಅವರ ಕಡೆಯಿಂದ, ಮೂಡಾ ಮಾಜಿ ಆಯುಕ್ತರ ಕಡೆಯಿಂದ. ಸೊ ಈ ದೂರಿನ ಮೇರೆಗೆ ಈಗ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿದೆ. 1,60,00,000 ಲಂಚವನ್ನ ಪಡೆದುಕೊಂಡಿದ್ದಾರೆ ಸಿಎಸ್ ಶಾಲಿನಿ ರಜನೀಶ್ ನಟೇಶ್ ಅವರ ಕಡೆಯಿಂದ ಅಂತ ಗಂಭೀರ ಆರೋಪವನ್ನ ಮಾಡಿದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಸಿಎಸ್ ವಿರುದ್ಧವಾಗಿ ಮಾಡಿದಂತ ಗಂಭೀರ ಆರೋಪ, ನಟೇಶ್ ಅವರು ಕೊಟ್ಟಂತ ದೂರು, ಕೆಲವೇ 2-3 ದಿನಗಳ ಹಿಂದೆನೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಟೇಶ್ ಅವರು ನನ್ನನ್ನು ಕೂಡ ಸಂಪರ್ಕ ಮಾಡೋಕೆ ಪ್ರಯತ್ನವನ್ನ ಪಟ್ಟಿದ್ರು ಅನ್ನುವಂಥ ಒಂದು ಆಡಿಯೋ ವಿಚಾರ, ಇದೆಲ್ಲದರ ನಂತರದಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರ ಅರೆಸ್ಟ್ ಆಗಿರುವಂಥದ್ದು ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಕಾಣಿಸುತ್ತೆ ಈ ಒಂದು ಪ್ರಕರಣದಲ್ಲಿ. ಈಗ ಅರುಣ್, ಖಂಡಿತವಾಗಿ ಕೂಡ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಜಿ ಮುಡಾ ಆಯುಕ್ತ ಆಗಿರುವಂತದ್ದು ಕೆಎಸ್ ಅಧಿಕಾರಿವಂತ ನಟೇಶ್ ಅವರು ಗಂಭೀರವಾದಂತಹ ಆರೋಪಗಳನ್ನ ಏನ್ ಮಾಡ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟೇಶ್ ಅವರು ಕೂಡ ಕಮಿಷನರ್ಗೆ ಒಂದು ದೂರನ್ನ ಕೊಟ್ಟಿದ್ರು. ಈ ರೀತಿ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ. ಅದಲ್ಲದೆ ಪ್ರಮುಖವಾಗಿ ಸಿಎಸ್ ಅವರಿಗೆ ಇವರು ಮುಂಬಡ್ತಿಯನ್ನ ಪಡ್ಕೊಳ್ಳೋಕೆ ಕೋಟಿಗಚ್ಚು ಹಣವನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಕ್ಲಿಪ್ಗಳನ್ನ ಹಾಕಿ ಆ ಬಗ್ಗೆಯೂ ಕೂಡ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಈ ಬಗ್ಗೆ ಅವರು ಗಂಭೀರವಾದಂತಹ ಆರೋಪಗಳನ್ನ ಮಾಡಲಾಗ್ತಾ ಇದ್ದ ನಿಟ್ಟಿನಲ್ಲಿ ಅವರು ಸೆಕ್ಷನ್ ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿಯ ಕ್ರೈಮ್ ವಿಭಾಗನಿದೆ, ಅವರು ಈಗ ಅವರನ್ನ ಬಂಧನ ಮಾಡಿರುವಂತದ್ದು. ಸದ್ಯ ಈಗ ಶಾಂತಿನಗರದಲ್ಲಿ ಇರುವಂತಹ ಸಿಸಿಬಿಯ ಕಚೇರಿ, ಈ ಒಂದು ಕಚೇರಿಗೆ ಈಗ ಆ ಒಂದು ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ವಶಕ್ಕೆ ಪಡೆದು, ಅಂದ್ರೆ ಕೋರ್ಟ್, ಸಿಟಿ ಸಿವಿಲ್ ಕೋರ್ಟ್ ಬಳಿ ಇದ್ದಂತಹ ಸಂದರ್ಭದಲ್ಲಿ ಹೋದಂತಹ ಪೊಲೀಸರ ಟೀಮ್ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡ್ ಬಂದಿದೆ. ಅವರನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಸದ್ಯ ಅವರನ್ನ ವಿಚಾರಣೆ ಮಾಡಿ ಆ ಒಂದು ಮಾಹಿತಿಯನ್ನು ಪಡೆಯುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಸದ್ಯ ಈಗ ಸಿಸಿಬಿಯ ಪೊಲೀಸರೇನಿದ್ದಾರೆ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಅವರ ಮಗ ಏನಿದ್ದಾರೆ, ಅವರ ಮಗ ಕೂಡ ಬಂದಿರುವಂತದ್ದು. ಅದಲ್ಲದೆ ಮೈಸೂರಿನ 2 ಮನೆಗಳೇನಿದೆ, ಸರ್ಚ್ ವಾರೆಂಟ್ ಅನ್ನ ಕೋರ್ಟಿಂದ ಪಡ್ಕೊಂಡು ಅವರ ಮನೆಯ ನಿವಾಸಗಳ ಮೇಲೆ ಈಗ ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಯಾಕಂದ್ರೆ ಅವರ ಒಂದು ಏನು ಸೋಷಿಯಲ್ ಮೀಡಿಯಾ ಸಿಎಸ್ ವಿರುದ್ಧ ಆರೋಪ ಮಾಡಿರುವಂತದ್ದಾಗಿರ್ಬೋದು, ಮತ್ತೆ ಆಡಿಯೋ ಕ್ಲಿಪ್ ಸಂಬಂಧಪಟ್ಟಂತೆ ನಟೇಶ್ ಅವರ ಒಂದು ಟ್ಯಾಗ್ ಮಾಡಿ ಅದು ಎಡಿಟೇಟ್ ಮಾಡಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದರನ್ನೆಲ್ಲ ಕೂಡ ಎಲ್ಲಿ ಮಾಡಲಾಗಿದೆ ನೋಡಿ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಈಗ ಆ ಒಂದು ಸಿಸಿಬಿ ಪೊಲೀಸರು ಮುಂದಾಗಿರುವಂತದ್ದು. ಜೊತೆಗೆ ಈಗ
ಆಗಿರ್ಬೋದು. ಕೊನೆಗೆ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಮೈಸೂರಿಗೆ ಕರೆದೊಯ್ದು ಅಲ್ಲಿ ಪರಿಶೀಲನೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ ಸದ್ಯ ಸರ್ಚ್ ಎಲ್ಲ ಕಡೆ ಮೈಸೂರಿನ 2 ಕಡೆ ನಡೀತಾ ಇದೆ. ಮತ್ತೆ ಒಂದು ಟೀಮ್ ಆಲ್ರೆಡಿ ಮೈಸೂರಲ್ಲಿ ಇರುವಂತದ್ದು. ಈಗ ಒಂದು ಟೀಮ್ ಈಗ ಅವರನ್ನ ಇಲ್ಲಿ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಸಿಸಿಬಿಯ ಪೊಲೀಸರು ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಅಂದ್ರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಈಗ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿರುವಂತಹ ನಿಟ್ಟಿನಲ್ಲಿ ಈಗ ಅವರನ್ನ ಎಂಕ್ವೈರಿ ಮಾಡಲಾಗ್ತಾ ಇದೆ ಅಂತೇಳಿ ಸದ್ಯದ ಮಟ್ಟಿಗೆ ಈಗ ಅವರನ್ನ ಕಸ್ಟಡಿಯಲ್ಲಿ ತೆಗೆದುಕೊಂಡಿದ್ದಾರೆ. ಅಂದ್ರೆ ಕಸ್ಟಡಿಯಲ್ಲಿ ಅವರನ್ನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಅವರ ಕುಟುಂಬಸ್ಥರು ಅಂದ್ರೆ ಅವರ ಮಗ ಆಗಿರ್ಬೋದು, ಅವರು ಏನೋ ಒಂದು ಹೇಳಿಕೆಯನ್ನ ಕೊಡ್ತಾ ಇರೋದು ಕೂಡ ನೋಡಬೇಕಾಗುತ್ತೆ. ಸದ್ಯ ಈಗ ಅವ್ರ ಮಗ ಇಲ್ಲೇ ಹೊರಗಡೆ ಅವರು ಕುಳಿತಿರುವಂತದ್ದು. ಇನ್ನು ಅವ್ರ ಭೇಟಿಗೆ ಒಳಗಡೆ ಅವರನ್ನ ಕಳಿಸ್ಕೊಟ್ಟಿಲ್ಲ, ಇಲ್ಲೇ ಅವರು ವೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರನ್ನ ವಿಚಾರಣೆ ಮಾಡಲಾಗ್ತದೆ. ಸದ್ಯದ ಮಟ್ಟಿಗೆ ಅವರನ್ನ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿರುವಂತ ಹಿನ್ನೆಲೆ ಇಲ್ಲೇ ಅವರು ಕುತ್ಕೊಂಡಿದ್ದಾರೆ. ಸದ್ಯ ನೋಡ್ಬೇಕಾಗುತ್ತೆ. ಸದ್ಯ ಅದು ಎಂಕ್ವೈರಿ ಟೈಮ್ ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಅವರು ಕೊಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಪೊಲೀಸರು ಕೂಡ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಒಟ್ಟಾರೆ ಮುಡಾ ಪ್ರಕರಣದಲ್ಲಿ ಸಾಕಷ್ಟು ಸದ್ದು ಮಾಡಿದಂತದ್ದು ಸ್ನೇಹಮಯಿ ಕೃಷ್ಣ. ಅದೇ ರೀತಿಯಾಗಿ ಅಂದಿನಿಂದಲೂ ಕೂಡ ನಟೇಶ್ ಅವರು ಅಂದ್ರೆ ಮುಡಾ ಮಾಜಿ ಆಯುಕ್ತ ನಟೇಶ್ ಅವರು ಗಂಭೀರವಾದಂತಹ ಆರೋಪಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ರು. ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ವಾರದಲ್ಲಿ 2 ಬಾರಿ ಅವರನ್ನ ಎಂಕ್ವೈರಿ ಮಾಡೋ ಸಂದರ್ಭದಲ್ಲಿ ಅವರ ಬಗ್ಗೆ ಗಂಭೀರವಾದಂತಹ ಆರೋಪಗಳನ್ನ ಕೂಡ ಅವರು ಮಾಡ್ತಾ ಇದ್ರು. ಈಗ ಸದ್ಯ ಅವರ ಮೇಲೆ ಈಗ ಏನೊಂದು ಆರೋಪವನ್ನ ಮಾಡಿ ಒಂದು ಕೆಲವು ಫೋಟೋಗಳನ್ನ ಪೋಸ್ಟ್ ಮಾಡುವ ಮೂಲಕವಾಗಿ ಏನು ಮುಂದಾಗಿತ್ತು ಆ ಸಂಬಂಧಪಟ್ಟಂತೆ ಕೊಟ್ಟಂತಹ ಕಂಪ್ಲೇಂಟ್ ಏನಿತ್ತು ಅದ್ರ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡಂತಹ ಸೈಬರ್ ಪೊಲೀಸರು ಈಗ ಅವರನ್ನ ಬಂಧನ ಮಾಡಿದ್ದಾರೆ. ಅರುಣ್, ಗಂಗಾಧರ್, ಈಗ ಅರೆಸ್ಟ್ ಮಾಡಿರುವಂತಹದ್ದೇನಿದೆ ಅದೆಲ್ಲವೂ ಕೂಡ ಈಗ ಸೈಬರ್ ಕ್ರೈಮ್ ನ ಅಡಿಯಲ್ಲಿ ಮಾತ್ರ. ಮುಡಾ ಕೇಸ್ ಮತ್ತೊಂದು ಮಗದೊಂದನ್ನ ಹೊರತುಪಡಿಸಿದಂಗೆ ಕೇವಲ ತೇಜೋವಧೆ ಅನ್ನುವಂಥ ವಿಚಾರಕ್ಕೆ ಮಾತ್ರ. ಸೊ ಈ ಪ್ರೊಸೆಸ್ ಹೇಗಿರುತ್ತೆ? ವಿಚಾರಣೆ ಮಾಡಿ ವಾಪಸ್ ಕಳಿಸ್ತಾರಾ? ವಾಟ್ ನೆಕ್ಸ್ಟ್? ಅಂದ್ರೆ ಪ್ರಮುಖವಾಗಿ ಈಗ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ಮಾತ್ರ ಅವರನ್ನ ಬಂಧನ ಮಾಡಿರುವಂತದ್ದು. ಅದಲ್ಲದೆ ಅವರ ಮೇಲೆ ಏನು ಆರೋಪ ಏನಿತ್ತು ಏನೊಂದು ನಟೇಶ್ ಅವರ ವಿರುದ್ಧವಾದಂತಹ ಒಂದು ಆರೋಪಗಳನ್ನ ಮಾಡಿ ಕೆಲವು ಪೋಸ್ಟ್ಗಳನ್ನ ಏನು ಮಾಡಿದ್ರು ಅದು ಯಾವ ರೀತಿಯಾಗಿ ಪೋಸ್ಟ್ ಮಾಡಲಾಗಿತ್ತು, ಮತ್ತೆ ಆಡಿಯೋ ಕ್ಲಿಪ್ ಅದು ಯಾವ ರೀತಿ ಆಡಿಯೋ ಕ್ಲಿಪ್ ಅನ್ನ ಇವರು ತೆಗೆದುಕೊಂಡಿದ್ರು, ಯಾವ ಸಮಯದಲ್ಲಿ ಆಡಿಯೋ ಕ್ಲಿಪ್ ಸಿಕ್ಕಿತ್ತು, ಈಗ ಅವರು ಏಕಾಏಕಿ ಈ ತರ ಆರೋಪ ಮಾಡಕ್ಕೆ ಏನ್ ಕಾರಣ ಅನ್ನೋ ನಿಟ್ಟಿನಲ್ಲಿ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂತದ್ದು. ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಇದು ಕೇವಲ ಸೆಕ್ಷನ್ಗಳ ಪ್ರಕಾರವಾಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಮುಂದುವರೆದ ಭಾಗವಾಗಿ ಈ ಪ್ರೊಸೀಜರ್ ಯಾವ ರೀತಿ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಈಗಾಗಲೇ ಅವರು ಸರ್ಚ್ ವಾರೆಂಟ್ ಅನ್ನ ತೆಗೆದುಕೊಂಡು ಸರ್ಚ್ ಮಾಡಲಾಗ್ತಾ ಇದೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಯಾವ ರೀತಿ ಮಾಹಿತಿ ಕೊಡ್ತಾರೆ ಅಂತ ಕೂಡ ನೋಡಬೇಕಾಗಿದೆ. ಅವರನ್ನ ಸ್ಟೇಟ್ಮೆಂಟ್ ತೆಗೆದುಕೊಂಡು ನೋಟಿಸ್ ಕೊಟ್ಟು ಅವರನ್ನ ಯಾಕಂದ್ರೆ ಅರೆಸ್ಟ್ ಪ್ರೊಸೀಜರ್ ಅದು ನಾವು ಅರೆಸ್ಟ್ ಅನ್ನ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಅದು ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರವಾಗಿ ಗೊತ್ತಾಗಿರುವಂತದ್ದು. ಈಗ ಸದ್ಯ ಅದು ವಿಚಾರಣೆ ನಡೀತಾ ಇದೆ. ಸದ್ಯ ಏನು ಮುಂದೆ ಪ್ರೊಸೀಜರ್ ಏನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ. ಅರುಣ್, ಗಂಗಾಧರ್, ಹಿಂದೆ ಕೂಡ ಮೂಡಾದ ವಿಚಾರವನ್ನ ಯಾವಾಗ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ಸ್ನೇಹಮಯಿ ಕೃಷ್ಣ, ಅವತ್ತಿನಿಂದಲೂ ಕೂಡ ಅವರ ವಿರುದ್ಧವೂ ಒಂದಿಷ್ಟು ಅಲಿಗೇಷನ್ಸ್ಗಳು ಬರ್ತಾನೆ ಇದೆ. ಬಟ್ ಅವರು ಹೇಳ್ತಾ ಇರುವಂತದ್ದು ಒಂದೇ ಒಂದು ಮಾತು, ನನ್ನ ಬಳಿ ಎಲ್ಲಾ ದಾಖಲೆಗಳು ಕೂಡ ಇದ್ದಾವೆ, ಯಾವುದೇ ಸಮಯದಲ್ಲೂ ಕೂಡ ನಾನು ಅದನ್ನ ಕೊಡೋದಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ಮಾತನ್ನ ಈ ಮೊದಲಿಂದಲೂ ಕೂಡ ಅವರು ಹೇಳ್ತಾ ಬಂದಿದ್ದಾರೆ, ಯಾವಾಗ ತಮ್ಮ ಮೇಲೆ ಅಲಿಗೇಷನ್ ಬಂದಂತ ಸಂದರ್ಭದಲ್ಲಿ. ಸೊ ಈಗಲೂ ಕೂಡ ಈ ಒಂದು 1,60,00,000 ಆರೋಪವನ್ನು ಏನ್ ಮಾಡ್ತಾ ಇದ್ದಾರೆ, ಲಂಚದ ವಿಚಾರವನ್ನ, ಈ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಅವ್ರ ಬಳಿ ಏನಾದ್ರೂ ದಾಖಲೆಗಳು ಇದೆ ಅಂತ ಅನ್ಸುತ್ತಾ? ಅರುಣ್, ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನವರು ಆ ರೀತಿಯಾದಂತಹ ಗಂಭೀರವಾದಂತಹ ಆರೋಪಗಳನ್ನ ಮಾಡಿ 1 ಕೋಟಿಗೂ ಹೆಚ್ಚು ಹಣವನ್ನ ಸಿಎಸ್ಗೆ ಕೊಟ್ಟಿದ್ದಾರೆ ಅಂತ ಏನೋ ಒಂದು ಆರೋಪವನ್ನ ಮಾಡಿದ್ರು. ಆ ರೀತಿಯಾಗಿ ನಮ್ಮ ಬಳಿ ದಾಖಲೆಗಳಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಸ್ವತಃ ಹಾಕೊಂಡಿದ್ರು. ಆದ್ರೆ ಅದು ಸಂಬಂಧಪಟ್ಟಂತೆ ಅದನ್ನ ಅಧಿಕಾರಿಗಳಿಗೆ ಆಗಿರಬಹುದು ಅಥವಾ ಅಲ್ಲಿ ಇನ್ಕಮ್ ಟ್ಯಾಕ್ಸ್ಗೆ ಅವ್ರು ಕೊಟ್ಟಂತಹ ದೂರ ವಿಚಾರವಾಗಿ ಅಲ್ಲಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇಲ್ವಾ ಅಂತೇಳಿ. ಆದ್ರೆ ಇದೆಲ್ಲವೂ ಕೂಡ ಆರೋಪ ನಿರಾಧಾರ. ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಮುಂಬಡ್ತಿಯನ್ನ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಯಾರು ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ತೇಜೋವಧೆ ಮಾಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ರು. ಒಂದು ಸಿಎಸ್ ಮೇಲೆ ಗಂಭೀರವಾದಂತಹ ಆರೋಪ, ಒಂದು ನಟೇಶ್ ಅವರ ವಿರುದ್ಧವಾದಂತಹ ಒಂದು ಆರೋಪ. ಈಗ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ಈಗ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಅವರನ್ನ ಎಂಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಎಂಕ್ವೈರಿ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಬರಬೇಕಾಗಿರುವಂತದ್ದು. ಗಂಗಾಧರ್, ಇನ್ ಕೇಸ್ ಈಗ ವಿಚಾರಣೆ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರೇನಾದ್ರೂ ಈ ಒಂದು ಅಲಿಗೇಷನ್ಗೆ ಸಂಬಂಧಪಟ್ಟಂಗೆ ಲಂಚದ ಆರೋಪವನ್ನು ಏನು ಮಾಡಿದ್ದಾರೆ ಈ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಮುಖ ದಾಖಲೆಗಳನ್ನೇನಾದ್ರೂ ಸೈಬರ್ ಕ್ರೈಮ್ ಸ್ಟೇಷನ್ಗೆ ಕೊಟ್ರೆ ಈ ಪ್ರಕರಣ ಸಂಪೂರ್ಣವಾಗಿ ಉಲ್ಟಾಗೋ ಸಾಧ್ಯತೆ ಏನಾದರೂ ಇದೆಯಾ? ಎಸ್ ಗಂಗಾಧರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಯ ಹಂತದಲ್ಲಿ ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನ ಈ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳೇನಾದ್ರೂ ಕೊಟ್ರೆ ವಿಚಾರಣೆ ಸಂದರ್ಭದಲ್ಲಿ ಈ ಪ್ರಕರಣ ಸಂಪೂರ್ಣವಾಗಿ ಉಲ್ಟಾ ಆಗಬಹುದಾ ಅಂತ?
ಇದು ಇನ್ವೆಸ್ಟಿಗೇಷನ್ ಅಲ್ಲ ಅರುಣ್, ಪ್ರಮುಖವಾಗಿ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಅವರ ಮೇಲೆ ದಾಖಲೆಗಳಿದ್ದಂತಹ ಸಂದರ್ಭದಲ್ಲಿ ಅಧಿಕೃತ ಎಲ್ಲಿ ಅವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡಬೇಕು, ಸರ್ಕಾರದ ಮಟ್ಟದಲ್ಲಿ ಎಲ್ಲಿ ಕಂಪ್ಲೇಂಟ್ ಅನ್ನ ಕೊಡಬೇಕು, ಮತ್ತೆ ಆ ವಿಚಾರವಾಗಿ ಅವರು ಕಾನೂನಿನ ರೀತಿಯಲ್ಲಿ ಅವರು ಮಾಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಬಹುದು. ಆದ್ರೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಆಪಾದನೆ ಮಾಡುವಂತ ರೀತಿಯಲ್ಲಿ, ತೇಜೋವಧೆ ಮಾಡುವಂತ ರೀತಿಯಲ್ಲಿ ವೈರಲ್ ಮಾಡ್ತಾ ಇದ್ದಾರೆ, ಪೋಸ್ಟ್ ಗಳನ್ನ ಹಾಕಿ ವೈರಲ್ ಮಾಡ್ತಾ ಇರುವಂತದ್ದು. ಆದ್ರೆ ಇವೆಲ್ಲವೂ ಕೂಡ ಆರೋಪ ನಿರಾಧಾರ. ಈ ತರ ಅವ್ರು CS ಅವ್ರ ಮೇಲೆ ಮಾಡಿರುವಂತಹದ್ದು ಆರೋಪ ಏನಿದೆ ಆ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಈ ಬಗ್ಗೆ ಸದ್ಯಕ್ಕೆ ಅವರ ಅಡ್ವೊಕೇಟ್ಸ್ ಇದ್ದಾರೆ, ಅವರು ಏನ್ ಬೈಟ್ ಕೊಡ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ. ಅವರ ಮಗ ಇದ್ದಾರೆ, ಅವರ ಮಗನನ್ನ ಈಗ ಅವರ ಹೇಳಿಕೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಈಗ ಮುಂದಾಗುತ್ತದ್ದು. ಅವ್ರ ಮಗ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರ ತಂದೆಯ ಕೇಸ್ ಸಂಬಂಧಪಟ್ಟಂತೆ ಅವರನ್ನೇ ಈ ಬಗ್ಗೆ ಮಾತಾಡ್ಸೋಣ. ಅವರು ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಡ್ತಾರೆ, ಏನು ವಿಚಾರವಾಗಿ ಅಂತೇಳಿ.